ಒಂದು ಕಾಲದಲ್ಲಿ ಸಿನಿಮಾಗಳ ಕುರಿತು ವಿಮರ್ಶೆ ಮಾಡ್ತಿದ್ದವರು ಈಗ ಸಿನಿಮಾನೇ ಬದುಕಾಗಿ ಬದಲಾಯಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಗೊತ್ತು, ಸಾಕಷ್ಟು ರಿಯಾಲಿಟಿ ಶೋಗಳಿಂದ ಅವರ ಹೆಸರನ್ನು, ಅವರ ಬರವಣಿಗೆಯಿಂದ ಅವ್ರನ್ನ ಸಾಕಷ್ಟು ಪರಿಚಯ ಮಾಡ್ಕೊಂಡಿದ್ದೀರಿ. ಚಕ್ರವರ್ತಿ ಚಂದ್ರಚೂಡ್ ಅವರು ಈಗ ನೇಮನ್ನೇ ಬದಲಾಯಿಸ್ಕೊಂಡು ಈಗ ಬೇರೆ ರೂಪದಲ್ಲಿ ಬರ್ತಾ ಇದ್ದಾರೆ. ಸೊ ಅವರ ಸಿನಿಮಾ, ಕನಸಿನ ಸಿನಿಮಾ ಒಂದು ಜಾವ ಅಂತ. ಸೊ ಆ ಸಿನಿಮಾದ ಬಗ್ಗೆ, ಅವರ ಹೆಸರಿನ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ಹೆಸರಲ್ಲೇ ಒಂದು ಫೈರ್ ಬ್ರ್ಯಾಂಡ್ ಇತ್ತು, ಚಕ್ರವರ್ತಿ ಚಂದ್ರಚೂಡ್ ಅಂತ. ಸೊ ಅದನ್ನೆಲ್ಲ ಬದಲಾಯಿಸ್ಕೊಂಡು ಈಗ ದೇವ ಚಕ್ರವರ್ತಿ ಅಂತ ಬದಲಾಗಿದೆ. ಯಾಕೆ ಅಂತ ಮೊದಲಿಗೆ? ಅಲ್ಲ, ಫೈರ್ ಒಳಗಡೆ ಇರುತ್ತೆ, ಹೆಸರು ಬದಲಾದರೂ ಉಸಿರಲ್ಲಿರುತ್ತೆ. ಈ ಚಂದ್ರಚೂಡ್ ಅನ್ನೋದು ನನ್ನ ಪೆನ್ನೇಮು. ಅದು ಏನಂತಂದ್ರೆ, ಅದು ಯಾವ ಹೆಸರಿಟ್ಟು ಅದು ಲಂಕೇಶ್ ಪತ್ರಿಕೆಗೆ ಇಟ್ಕೊಂಡಿದ್ದೆ ಹೆಸರದು. ಪತ್ರಿಕೆಗೆ 74 ಹತ್ತತ್ರ ಕೇಸಾಗೋಯ್ತು. ಬರೆದಿದ್ದೆಲ್ಲ ಕೇಸು. ಅರ್ಧ ಜೀವನ ನಂದು 46 ವರ್ಷದಲ್ಲಿ ನಾನು ಕೋರ್ಟು, ಪೊಲೀಸ್ ಸ್ಟೇಷನು ಇದೇ ಆಗೋಗಿದೆ. ಒಂದು 140 ದಿನ ಜೈಲಾಗಿದೆ, ಸಾಮಾಜಿಕ ಕಾರಣಗಳಿಗೆ, ವೈಯಕ್ತಿಕವಾದಕ್ಕಲ್ಲ. ಯಾಕೋ ಸರಿ ಬರಲಿಲ್ಲ. ಚಕ್ರವರ್ತಿ ನನ್ನ ಸರ್ನೇಮು, ಮೂಲತಃ ಮಲೆನಾಡು ಭಾಗದವನು ನಾನು. ಸರ್ನೇಮು. ಕೊನೆಗೆ ನಮ್ಮ ತಂದೆ ತಾಯಿ ಏನಾದರು ಅಂತಂದರೆ, ನಿನಗೊಂದು ಹುಟ್ಟದ ಹೆಸರಿತ್ತಲ್ಲ, ನನ್ನ ಸರ್ಟಿಫಿಕೇಟ್ಸಲ್ಲಿ ಇತ್ತಲ್ಲ, SLC ತನಕ ಅದೇ ಇತ್ತು. ಆಮೇಲೆ ನಾನು ಬದಲಾಯಿಸಿದೆ PUCಗೆ. ಬೇಡ, ಅದಕ್ಕೆ ವಾಪಸ್ ಹೋಗೋಣ ಅಂಥೇಳಿ ಚಕ್ರವರ್ತಿ ನನಗೆ ಉಳಿಸ್ಕೊಂಡು, ಕೆಲವು ಸಲ ಹಳೇದನ್ನು ಮರಿಬೇಕಾಗುತ್ತೆ ಬ್ರದರ್, ತೆಗಿಬೇಕಾಗತ್ತೆ. ಅದು ಹೆಸರಿಂದನೇ ಶುರು ಮಾಡೋಣ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ತೆ ಅಷ್ಟೇ. ಈಗಲೇ ಅದು ಶುರು ಆಗೋಕ್ಕೆ ಅಥವಾ ಬದಲಾಯಿಸ್ಕೋಬೇಕು ಅನ್ನೋ ಕಾರಣ ಏನು, ರೀಸನ್ ಇರುತ್ತಲ್ಲ? ಏನು ಅಂತಂದರೆ, ನಿಮಗೆ ಗೊತ್ತು, ನಾನು ಕಳೆದ 7 ವರ್ಷಗಳಲ್ಲಿ ಪತ್ರಿಕೋದ್ಯಮದಿಂದ, ಆ್ಯಕ್ಟಿವಿಸಮಿಂದ ಬಿಟ್ಟು ಬಂದ ಮೇಲೆ 7-8 ವರ್ಷ ಸಿನಿಮಾಗಳಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ರೈಟ್ರಾಗಿ, ಡೈರೆಕ್ಟ್ರಾಗಿ, ಆ್ಯಕ್ಟ್ರಾಗಿ. ಸೊ ಇದೊಂದು ಈ ಮಾಧ್ಯಮ ತುಂಬ ಸಮಾಜಕ್ಕೆ ತಲುಪುತ್ತೆ. ಸೊ ಬದಲಾವಣೆ ಆಗೋದಾದ್ರೆ ಇಲ್ಲಿಂದನೇ ಆಗ್ಬಿಡಲಿ ಅಂತೇಳಿ ಈ ಡೇಟನ್ನು ಫಿಕ್ಸ್ ಮಾಡಿಕೊಂಡೆ ಅಷ್ಟೇ. ಜಾವ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ, ರಾಜವರ್ಧನ್ ಅವರ ಕನಸಿನ ಒಂದು ಹೆಜ್ಜೆ ಇದೆ. ಆ್ಯಕ್ಚುಲಿ ನಿರ್ಮಾಪಕನಾಗಿ ಮೊದಲ ಸಿನಿಮಾ ಅದು ನಿಮ್ಮ ಕತೆ ಮೂಲಕನೇ ಬರ್ತಾ ಇದ್ದಾರೆ, ನಿಮ್ಮ ನಿರ್ದೇಶನದಲ್ಲಿ. ಜಾವ ಏನಿದೆ ಸರ್ ಇದು? ಜಾವ ಬೆಂಗಳೂರು ಮತ್ತು ಮೈಸೂರಲ್ಲಿ ನಡೆದಂಥ ರಿಯಲ್ ಇನ್ಸಿಡೆಂಟ್ಸ್, ಕ್ರೈಮ್ಗಳನ್ನ ಇಟ್ಕೊಂಡು ಒಂದಷ್ಟು ಅವಘಡಗಳು ನಡೀತು. ಅದು ಹೇಗೆ ಅಂತಂದರೆ, ನಿಜವಾದ ಕ್ರೈಮ್ನ ರಿಸರ್ಚ್ ಮಾಡಿ ಸ್ಕ್ರೀನಿಗೆ ತರಬೇಕಾದ್ರೆ ತುಂಬ ಚಾಲೆಂಜಸ್ ಇರುತ್ತೆ. ಆ ಥರದ್ದು ನಾನೇ ಒಂದಷ್ಟು ರಿಸರ್ಚ್ ಮಾಡಿ ಒಂದು ಎಲ್ಲ ಹುಟ್ಟಾಕಿ ಚಿತ್ರಕಥೆ ಮಾಡೋವಾಗ ಅನಿಸಿದ್ದೇನೆಂದರೆ, ಈ ವಾಸನೆನ ತುಂಬ ಇಷ್ಟಪಡೋವಂಥ ಹೈಪರ್ ಸ್ಮೆಲ್ ಇರೋ ಹುಡುಗ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾನೆ, ತುಂಬ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾನೆ ಒಂದು ಸ್ಟೇಟಲ್ಲಿ. ಅದನ್ನು ಇಟ್ಕೊಂಡು ಮಾಡಿದ್ದು ಬೆಸ್ಟ್ ಸಿನಿಮಾ ಇದು. ಒಂದು ಕ್ರೈಮು ಅತಿ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ಅದೇ ಈ ಕಥೆ ಜಾವ. ಆ ಸ್ಪೀಡಲ್ಲಿ ಆಗುತ್ತೆ ಅಷ್ಟೇ. ಕನ್ನಡ ಸಿನಿಮಾ ರಂಗಕ್ಕೂ ಇದಕ್ಕೂ ನಂಟಿದೆಯಾ ಸರ್ ಅಂತ? ಯಾಕಂದರೆ ಸಿನಿಮಾದೊಳಗೆ ಒಂದು ಸಿನಿಮಾ ತೋರ್ಸ ಕೊಡ್ತಾ ಇದ್ದೀರಿ, ಪ್ರಯತ್ನ. ಹೌದು, 80s 85 86 ಚಿತ್ರರಂಗ ಯಾರಿಗೆ ಗೊತ್ತಿರುತ್ತೋ ಅವರಿಗಿದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಆಗ ಒಂದಷ್ಟು ಘಟನೆಗಳು ನಡೆಯೋದು ಸಿನಿಮಾ ಮೇಕಿಂಗ್ನ ವಿಚಾರದಲ್ಲಿ. ಅದನ್ನು ಆಧಾರ ಇಟ್ಕೊಂಡೇ ಈ ಕಥೆ ಡೆವಲಪ್ ಆಗಿದ್ದು. ಅಲ್ಲಿಂದ ಒಂದು ಸಮಸ್ಯೆ ಚಿತ್ರರಂಗದಲ್ಲಿ 85ರಿಂದ ಬರ್ತಾನೇ ಇದೆ. ಅದೆಷ್ಟು ಮಾರಣಾಂತಿಕವಾಗಿದೆ, ಅದೆಷ್ಟು ಅನಾಹುತಕಾರಿಯಾಗಿದೆ, ಅದೆಷ್ಟು ಜನರ ಜೀವಗಳನ್ನು ಬಲಿ ತಗೋತಾ ಇದೆ, ಎಷ್ಟು ಜನರ ಬದುಕು ಕಮರಿ ಹೋಗಿದೆ ಅದರಲ್ಲಿ. ಮತ್ತು ಎಷ್ಟು ಅರಳಬೇಕಾದ ಹೂಗಳು ನಶಿಸಿ ಹೋಗ್ಬಿಡ್ತವೆ. ಆದರೆ ಅದಕ್ಕಿಲ್ಲ ಒಂದು ಉತ್ತರ ಸಿಕ್ಕಿದೆ ಇವತ್ತಿಗೆ. ಆದರೆ ಅದು ಒಂದು ಕ್ರೈಮ್ ಆಗಿ ಪರಿವರ್ತನೆ ಆಗಿದೆ. ಅದು ಗೊತ್ತಿಲ್ಲ ಯಾರಿಗೂ. ಅದನ್ನು ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದೀನಿ.